ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಉದ್ಯೋಗ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಇರುವ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆ ಹೊರಡಿಸಿರುವಂಥದ್ದು. ಅಧಿಸೂಚನೆಯ ಸಂಪೂರ್ಣ ಮಾಹಿತಿ ಈ ವಿಡಿಯೋದೊಳಗಿರ್ತದೆ. ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡಲಾರ್ದಂಗೆ ಕೊನೆ ತನಕ ನೋಡ್ರಿ. ಹುದ್ದೆ ಹೆಸರೇನ್ರಿ? ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್. ಹುದ್ದೆಗಳ ವಿವರದ ಬಗ್ಗೆ ನೋಡೋದಾದ್ರೆ ನೋಡ್ರಿ, ನಾನ್ HK ಅಭ್ಯರ್ಥಿಗಳಿಗೆ ಮೀಸಲಿರುವಂಥ ಹುದ್ದೆಗಳ ವಿವರದ ಬಗ್ಗೆ ನೋಡೋದಾದ್ರೆ ಪುರುಷ ಅಭ್ಯರ್ಥಿಗಳಿಗೆ 2266, ಮಹಿಳಾ ಅಭ್ಯರ್ಥಿಗಳಿಗೆ 755 ಹುದ್ದೆಗಳು ಮೀಸಲಿರುವಂಥದ್ದು. ಇದು ನಾನ್ HK ಅಭ್ಯರ್ಥಿಗಳಿಗೆ ಮೀಸಲಿರುವಂಥ ಹುದ್ದೆಗಳ ವಿವರ ಸ್ನೇಹಿತರೆ. ಅದೇ ರೀತಿ ಸೇವಾನಿರತ ಪುರುಷ ಅಭ್ಯರ್ಥಿಗಳಿಗೆ ಅಂದರೆ ಈಗಾಗಲೇ ಪೊಲೀಸ್ ಇಲಾಖೆಯಲ್ಲಿ CRO DRO ಈ ರೀತಿ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ವರ್ಕ್ ಮಾಡ್ತಿರ್ತಕ್ಕಂಥ ಪುರುಷ ಅಭ್ಯರ್ಥಿಗಳಿಗೆ 257 ಹುದ್ದೆಗಳು. ಅದೇ ರೀತಿ ಸೇವಾನಿರತ ಮಹಿಳಾ ಅಭ್ಯರ್ಥಿಗಳಿಗೆ ಅಂದರೆ ಈಗಾಗಲೇ ಪೊಲೀಸ್ ಇಲಾಖೆಯಲ್ಲಿ CRO DRO ಈ ರೀತಿ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ವರ್ಕ್ ಮಾಡ್ತಿರ್ತಕ್ಕಂಥ ಮಹಿಳಾ ಅಭ್ಯರ್ಥಿಗಳಿಗೆ 82 ಹುದ್ದೆಗಳು ಮೀಸಲಿರುವಂಥದ್ದು. ನೆಕ್ಸ್ಟ್, ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ 35 ಹುದ್ದೆಗಳು ಮೀಸಲಿರುವಂಥದ್ದು. ಒಟ್ಟಾರೆಯಾಗಿ ನಾನ್ ಹೈದರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕ ಅಲ್ಲದ ಅಭ್ಯರ್ಥಿಗಳಿಗೆ 3395 ಹುದ್ದೆಗಳು ಮೀಸಲಿರುವಂಥದ್ದು. ನೆಕ್ಸ್ಟ್, ಕಲ್ಯಾಣ ಕರ್ನಾಟಕದ ಅಭ್ಯರ್ಥಿಗಳಿಗೆ ಮೀಸಲಿರ್ತಕ್ಕಂಥ ಹುದ್ದೆಗಳ ವಿವರದ ಬಗ್ಗೆ ನೋಡೋದಾದ್ರೆ ಪುರುಷ ಅಭ್ಯರ್ಥಿಗಳಿಗೆ 398, ಮಹಿಳಾ ಅಭ್ಯರ್ಥಿಗಳಿಗೆ 133 ಹುದ್ದೆಗಳು ಮೀಸಲಿರುವಂಥದ್ದು. ಇವೆರಡು ಕಾಲಮ್ ಬಗ್ಗೆ ಈಗಾಗಲೇ ಮಾಹಿತಿ ಕೊಟ್ಟಿನಿ ಸ್ನೇಹಿತರೆ. ಓಕೆ ರೀ. ನೆಕ್ಸ್ಟ್, ಸೇವಾನಿರತ ಪುರುಷ ಅಭ್ಯರ್ಥಿಗಳಿಗೆ 46 ಹುದ್ದೆಗಳು, ಸೇವಾನಿರತ ಮಹಿಳಾ ಅಭ್ಯರ್ಥಿಗಳಿಗೆ 14 ಹುದ್ದೆಗಳು ಮೀಸಲಿರುವಂಥದ್ದು. ನೆಕ್ಸ್ಟ್, ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ 5 ಹುದ್ದೆಗಳು ಮೀಸಲಿರುವಂಥದ್ದು. ಒಟ್ಟಾರೆಯಾಗಿ ಕಲ್ಯಾಣ ಕರ್ನಾಟಕದ ಅಭ್ಯರ್ಥಿಗಳಿಗೆ 596 ಹುದ್ದೆಗಳು ಮೀಸಲಿರುವಂಥದ್ದು ಸ್ನೇಹಿತರೆ. ಕಲ್ಯಾಣ ಕರ್ನಾಟಕದ ಅಭ್ಯರ್ಥಿಗಳಿಗೆ ಆಮೇಲೆ ಕಲ್ಯಾಣ ಕರ್ನಾಟಕ ಅಲ್ಲದ ಅಭ್ಯರ್ಥಿಗಳಿಗೆ ಎರಡೂ ಹುದ್ದೆಗಳು ಸೇರಿಸಿದ್ರೆ 3991 ಹುದ್ದೆಗಳು ಖಾಲಿ ಇರುವಂಥದ್ದು ಸ್ನೇಹಿತರೆ. ಓಕೆ ರೀ. ನೆಕ್ಸ್ಟ್, ಈ ವೇತನ ಶ್ರೇಣಿಯ ಬಗ್ಗೆ ನೋಡೋದಾದ್ರೆ 37,500 ರೂಪಾಯಿ ಪೇಮೆಂಟ್ ಇರುವಂಥದ್ದು ಸ್ನೇಹಿತರೆ. ನೆಕ್ಸ್ಟ್, ಎಜುಕೇಷನ್ ಕ್ವಾಲಿಫಿಕೇಷನ್ ಬಗ್ಗೆ ನೋಡೋದಾದ್ರೆ ಅಂದರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂದರೆ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಾಗಿರ್ಬೇಕಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ PUC ಪಾಸ್ ಆದ್ರೆ ಸಾಕು ಸ್ನೇಹಿತರೆ. PUC ಪಾಸ್ ಆಗಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ್ಬೋದು. ನೆಕ್ಸ್ಟ್, PUCಗೆ ಇಕ್ವಿಲೆಂಟ್ ಆಗಿರ್ತಕ್ಕಂಥ ಎಜುಕೇಷನ್ ಕ್ವಾಲಿಫಿಕೇಷನ್ ಪಾಸ್ ಮಾಡಿದ್ರೂ ಕೂಡ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ್ಬೋದು ಸ್ನೇಹಿತರೆ. ಅಂದ್ರೆ PUC ವಿದ್ಯಾರ್ಥಿಗೆ ಸಮನಾಗಿರ್ತಕ್ಕಂಥ ವಿದ್ಯಾಭ್ಯಾಸ ಅಥವಾ ಎಜುಕೇಷನ್ ಕ್ವಾಲಿಫಿಕೇಷನ್ ಪಾಸ್ ಮಾಡಿದ್ರು ಕೂಡ ನೀವು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ್ಬೋದು. PUCಗೆ ಸಮನಾಗಿರ್ತಕ್ಕಂಥ ಅಥವಾ PUCಗೆ ಇಕ್ವಿಲೆಂಟ್ ಆಗಿರ್ತಕ್ಕಂಥ ಎಜುಕೇಷನ್ ಕ್ವಾಲಿಫಿಕೇಷನ್ ಯಾವ್ಯಾವು ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಮೊದಲನೇದು CBSE ಮತ್ತು ISC ಮಂಡಳಿ ನಡೆಸ್ತಕ್ಕಂಥ 12ನೇ ತರಗತಿ ಪರೀಕ್ಷೆ. ಎರಡನೇದು ಇತರೆ ರಾಜ್ಯ ಸರ್ಕಾರ ಪರೀಕ್ಷಾ ಮಂಡಳಿಗಳಿಂದ ನಡೆಸುವ ಕ್ಲಾಸ್ 12ನೇ ಪರೀಕ್ಷೆ. ನೆಕ್ಸ್ಟ್, ಮೂರನೇದು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ಅಂದ್ರೆ NIOS ವತಿಯಿಂದ ನಡೆಸುವ ಉನ್ನತ ಪ್ರೌಢ ಶಿಕ್ಷಣ ಕೋರ್ಸ್ ಅಥವಾ ಹೈಯರ್ ಸೆಕೆಂಡರಿ ಸ್ಕೂಲಿಂಗ್ ಆಗಿರಬಹುದು. ನೆಕ್ಸ್ಟ್, ನಾಲ್ಕನೇದು 2 ವರ್ಷಗಳ ITI ಕೋರ್ಸ್, ಅದ್ರ ಜೊತೆಗೆ NIOS ವತಿಯಿಂದ ನಡೆಸುವ ಒಂದು ಭಾಷಾ ಕೋರ್ಸ್ ಮತ್ತು ಒಂದು ಶೈಕ್ಷಣಿಕ ವಿಷಯದಲ್ಲಿ ಪಾಸ್ ಮಾಡಿರಬೇಕು ಅಥವಾ ಪದವಿ ಪೂರ್ವ ಮಂಡಳಿ ನಡೆಸ್ತಕ್ಕಂಥ ಪರೀಕ್ಷೆಯಲ್ಲಿ ಒಂದು ಭಾಷೆ ಅಥವಾ ಒಂದು ವಿಷಯದಲ್ಲಿ ಉತ್ತೀರ್ಣರಾಗಿರ್ಬೇಕು ಅಂದ್ರೆ ಮಾತ್ರ ಈ ITIಗೆ ಇಕ್ವಿಲೆಂಟ್ ಆಗಿರ್ತಕ್ಕಂಥ ಎಜುಕೇಷನ್ ಕ್ವಾಲಿಫಿಕೇಷನ್ ಅಂತ ಕನ್ಸಿಡರ್ ಮಾಡ್ತಾರೆ. ಈ 4 ಎಜುಕೇಷನ್ ಕ್ವಾಲಿಫಿಕೇಷನ್ಗಳಲ್ಲಿ ಯಾವುದಾದ್ರೂ ಒಂದು ಎಜುಕೇಷನ್ ಕ್ವಾಲಿಫಿಕೇಷನ್ನಲ್ಲಿ ನೀವು ಪಾಸ್ ಆದ್ರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ್ಬೋದು. ITIದ್ದು ಇನ್ನೊಮ್ಮೆ ಹೇಳ್ತೀನಿ ನೋಡ್ರಿ, ಭಾಳ ಜನ ಕಮೆಂಟ್ ಆಗ್ತಿರ್ತೀರಿ, ಸರ್ ನಾವು ITI ಪಾಸ್ ಮಾಡೀವಿ, ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ್ಬೋದೇನಂತ ಕೇಳ್ತೀರಿ. ನೋಡ್ರಿ, ಕೇವಲ ITI ಪಾಸ್ ಮಾಡಿದಿರಿ ಅಂತ ತಿಳ್ಕೊಳ್ರಿ, ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ್ಲಕ್ಕೆ ನೀವು ಎಲಿಜಿಬಲ್ ಇರಂಗಿಲ್ಲ. ಓಕೆ ರೀ. ಈ ITI ಕೋರ್ಸ್ನ ಜೊತೆಗೆ NIOS ಅಂತ ಒಂದು ಬೋರ್ಡ್ ಅದ. NIOSನ ವತಿಯಿಂದ ನಡೆಸ್ತಕ್ಕಂಥ ಒಂದು ಭಾಷಾ ಕೋರ್ಸ್ ಮತ್ತು ಒಂದು ಶೈಕ್ಷಣಿಕ ವಿಷಯದ ಎಕ್ಸಾಮಿನೇಷನನ್ನು ನೀವು ಪಾಸ್ ಮಾಡಿರ್ಬೇಕು. ಒಂದು ಭಾಷಾ ವಿಷಯ, ಒಂದು ಲ್ಯಾಂಗ್ವೇಜ್, ಆಮೇಲೆ ಒಂದು ಸಬ್ಜೆಕ್ಟ್, ಇವೆರಡನ್ನು ನೀವು ಈ ಬೋರ್ಡಿನಿಂದ ನಡೆಸ್ತಕ್ಕಂಥ ಎಕ್ಸಾಮಿನೇಷನಲ್ಲಿ ನೀವು ಪಾಸ್ ಮಾಡಿರ್ಬೇಕು. ಅಥವಾ ಪದವಿ ಪೂರ್ವ ಮಂಡಳಿ ನಡೆಸ್ತಕ್ಕಂಥ ಪರೀಕ್ಷೆಯಲ್ಲಿ ಒಂದು ಭಾಷಾ ಕೋರ್ಸ್ ಮತ್ತು ಒಂದು ವಿಷಯದಲ್ಲಿ ಉತ್ತೀರ್ಣರಾಗಿರ್ಬೇಕು. ಸೇಮ್ ಒಂದು ಸಬ್ಜೆಕ್ಟ್ ಮತ್ತು ಒಂದು ಲ್ಯಾಂಗ್ವೇಜ್ನಲ್ಲಿ ಪಾಸ್ ಮಾಡಿರ್ಬೇಕು. ಅಂದ್ರೆ ಮಾತ್ರ PUCಗೆ ಇಕ್ವಿಲೆಂಟ್ ಆಗಿರ್ತಕ್ಕಂಥ ಎಜುಕೇಷನ್ ಕ್ವಾಲಿಫಿಕೇಷನ್ ಅಂತ ಕನ್ಸಿಡರ್ ಮಾಡಲಾಗ್ತದೆ. ಓಕೆ. ನೆಕ್ಸ್ಟ್, 3 ವರ್ಷಗಳ ಡಿಪ್ಲೊಮಾ ಎಜುಕೇಷನ್ ಕ್ವಾಲಿಫಿಕೇಷನ್ ಪಾಸ್ ಮಾಡಿದ್ರೂ ಕೂಡ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ್ಬೋದು. ಇಲ್ಲಿ ಕೊಟ್ಟಾರ ನೋಡ್ರಿ,
ನೇರ ನೇಮಕಾತಿ ಅಥವಾ ಅನುಕಂಪದ ಆಧಾರದ ನೇಮಕಾತಿ ಹೊಂದಲು ಮತ್ತು ಉನ್ನತ ಶಿಕ್ಷಣ ಪಡೆಯಲು ತಾಂತ್ರಿಕ ಶಿಕ್ಷಣ ಇಲಾಖೆಯು 3 ವರ್ಷಗಳ ಡಿಪ್ಲೊಮಾ ಶಿಕ್ಷಣವನ್ನು PUCಗೆ ತತ್ಸಮಾನವೆಂದು ಪರಿಗಣಿಸುವುದು. ನೇರ ನೇಮಕಾತಿ ಆಗಿರ್ಬೋದು ಅಥವಾ ಅನುಕಂಪದ ಆಧಾರದ ನೇಮಕಾತಿ ಆಗಿರ್ಬೋದು. ಈ ನೇಮಕಾತಿಗಾಗಿ ಡಿಪ್ಲೊಮಾ ಏನದಲ್ರಿ, ಡಿಪ್ಲೊಮಾ PUCಗೆ ಇಕ್ವಿಲೆಂಟ್ ಆಗಿರ್ತಕ್ಕಂಥ ಎಜುಕೇಷನ್ ಕ್ವಾಲಿಫಿಕೇಷನ್ ಅಂತ ಪರಿಗಣನೆ ಮಾಡಲಾಗ್ತದೆ ಸ್ನೇಹಿತರೆ. ಈಗ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಏನು ಕಾಲ್ಫಾರ್ಮ್ ಮಾಡ್ಯಾರಲ್ರಿ, ಇದು ನೇರ ನೇಮಕಾತಿ. ಓಕೆ ರೀ. ಹಾಗಾಗಿ ನೀವು ಡಿಪ್ಲೊಮಾ ಪಾಸ್ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳು ಅಂದರೆ 3 ವರ್ಷಗಳ ಡಿಪ್ಲೊಮಾ ಪಾಸ್ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ್ಬೋದು. ನೆಕ್ಸ್ಟ್ 2015ಕ್ಕಿಂತ ಹಿಂದಿನ ವರ್ಷಗಳಲ್ಲಿ ತಾಂತ್ರಿಕ ಶಿಕ್ಷಣ ಇಲಾಖೆಯ 3 ವರ್ಷಗಳ ಡಿಪ್ಲೊಮಾ ಉತ್ತೀರ್ಣರಾದ ಅಭ್ಯರ್ಥಿಗಳ KPSCಯಿಂದ ನಡೆಸುವ ಇಲಾಖಾ ಪರೀಕ್ಷೆಗಳ ಜೊತೆಗೆ ಕನ್ನಡ ಭಾಷಾ ಪರೀಕ್ಷೆಯನ್ನು ತೆರಗಡೆ ಹೊಂದಿರಬೇಕು. ಅಂದ್ರೆ ಮಾತ್ರ PUCಗೆ ಇಕ್ವಿಲೆಂಟ್ ಆಗಿರ್ತಕ್ಕಂಥ ಎಜುಕೇಷನ್ ಕ್ವಾಲಿಫಿಕೇಷನ್ ಮುಗಿಸಿರ್ತಕ್ಕಂಥ ಅಭ್ಯರ್ಥಿಗಳಂತ ಕನ್ಸಿಡರ್ ಆಗ್ತಾರೆ. ಇಲ್ಲಂತಂದ್ರೆ ಕನ್ಸಿಡರ್ ಆಗಂಗಿಲ್ಲ ಸರ್. 2015ಕ್ಕಿಂತಲೂ ಹಿಂದೆ ಯಾರು ಡಿಪ್ಲೊಮಾ ಪಾಸ್ ಮಾಡಿರ್ತೀರಲ್ರಿ, ಅವರು KPSCಯಿಂದ ನಡೆಸ್ತಕ್ಕಂಥ ಇಲಾಖಾ ಪರೀಕ್ಷೆಗಳ ಜೊತೆಗೆ ಕನ್ನಡ ಭಾಷಾ ಪರೀಕ್ಷೆಯನ್ನು ಪಾಸ್ ಮಾಡಿರ್ಬೇಕು. ಅಂದ್ರೆ ಮಾತ್ರ PUCಗೆ ಇಕ್ವಿಲೆಂಟ್ ಆಗಿರ್ತಕ್ಕಂಥ ಎಜುಕೇಷನ್ ಕ್ವಾಲಿಫಿಕೇಷನ್ ನೀವು ಮುಗಿಸಿರಿ ಅಂತ ಪರಿಗಣನೆ ಮಾಡಲಾಗ್ತದೆ. ನೆಕ್ಸ್ಟ್ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಬಗ್ಗೆ ನೋಡೋಣ ಸ್ನೇಹಿತರೆ. ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಕಡ್ಡಾಯವಾಗಿ ಪಾಸ್ ಮಾಡಲೇಬೇಕು ಸ್ನೇಹಿತರೆ. ಅಂದ್ರೆ ಮಾತ್ರ ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಎಲಿಜಿಬಲ್ ಮಾಡ್ತಾರೆ. SSLC ಪರೀಕ್ಷೆಯಲ್ಲಿ ಅಂದ್ರೆ SSLC ಒಳಗೆ ನೀವು ಕನ್ನಡ ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಓದಿದ್ರಿ ಅಂತ ತಿಳ್ಕೊಳ್ರಿ. ಈ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಬರೆಯುವಂಥ ಅವಶ್ಯಕತೆ ಇಲ್ಲ. SSLC ಒಳಗೆ ಓದಿರಲಿಲ್ಲ, ನೆಕ್ಸ್ಟ್ PUC ಒಳಗೋ ಅಥವಾ ಡಿಗ್ರಿ ಒಳಗೋ ನೀವು ಕನ್ನಡ ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಓದಿದ್ರಿ ಅಂತಂದರೆ ತಿಳ್ಕೊಳ್ರಿ, ಆಗಲೂ ಕೂಡ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಬರೆಯುವಂಥ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಕನ್ನಡ ಮೀಡಿಯಮ್ದಲ್ಲಿಯೇ ಎಜುಕೇಷನ್ ಕ್ವಾಲಿಫಿಕೇಷನ್ ಪಾಸ್ ಮಾಡಿದ್ರೆ ಅಥವಾ KPSC ಆಗಿರ್ಬೋದು ಅಥವಾ KE ಆಗಿರ್ಬೋದು, ಆ ಪ್ರಾಧಿಕಾರಗಳ ನಡೆಸುವಂಥ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಈ ಹಿಂದೆ ನೀವು ಪಾಸ್ ಮಾಡಿದ್ರಿ ಅಂತ ತಿಳ್ಕೊಳ್ರಿ, ಅಂಥ ಅಭ್ಯರ್ಥಿಗಳು ಕೂಡ ಈ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಬರೆಯುವಂಥ ಅವಶ್ಯಕತೆ ಇಲ್ಲ ಸ್ನೇಹಿತರೆ. SSLC ಒಳಗೂ ನೀವು ಕನ್ನಡ ಭಾಷೆ ಓದಿಲ್ಲ, ಉನ್ನತ ಶಿಕ್ಷಣದೊಳಗೂ ನೀವು ಕನ್ನಡ ಭಾಷೆ ಓದಿಲ್ಲ, ಆಮೇಲೆ KPSC ಅಥವಾ KEಯಿಂದ ನಡೆಸ್ತಕ್ಕಂಥ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ನೀವು ಪಾಸ್ ಮಾಡಿರಲಿಲ್ಲ ಅಂತಂದ್ರೆ ಕಂಪಲ್ಸರಿ ನೀವು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಬರಿಬೇಕಾಗ್ತದೆ ಸ್ನೇಹಿತರೆ. ಈ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ 150 ಮಾರ್ಕ್ಸಿಂದ ಇರುವಂಥದ್ದು. ಮಿನಿಮಮ್ 50 ಮಾರ್ಕ್ಸ್ಗಳು ನೀವು ತೊಗೊಳ್ಳೇಬೇಕು ಸ್ನೇಹಿತರೆ. 50 ಮಾರ್ಕ್ಸ್ ತೊಗೊಂಡ್ರೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ನೀವು ಪಾಸ್ ಆದಂಗೆ. ಓಕೆ ರೀ. ನೆಕ್ಸ್ಟ್ ವಯೋಮಿತಿಯ ಬಗ್ಗೆ ನೋಡೋದಾದ್ರೆ, ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂದ್ರೆ ಕನಿಷ್ಠ 18 ವರ್ಷ ವಯಸ್ಸಾಗಿರಬೇಕು. ಗರಿಷ್ಠ ವಯೋಮಿತಿಯ ಬಗ್ಗೆ ನೋಡೋದಾದ್ರೆ SC ST ಕ್ಯಾಟಗರಿ 1, ಕ್ಯಾಟಗರಿ 2A 2B 3A 3B ಅಭ್ಯರ್ಥಿಗಳಿಗೆ 35 ವರ್ಷಗಳು. ಕರ್ನಾಟಕ ಅರಣ್ಯ ಪ್ರದೇಶಗಳಲ್ಲಿ ವಾಸಿಸುತ್ತಿರುವಂಥ ಬುಡಕಟ್ಟು ಅಭ್ಯರ್ಥಿಗಳಿಗೆ 38 ವರ್ಷಗಳ ಗರಿಷ್ಠ ವಯೋಮಿತಿಯಾಗಿರ್ತದೆ. ಅದೇ ರೀತಿ ಸೇವಾನಿರತ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳ ಬಗ್ಗೆ ನೋಡೋದಾದ್ರೆ, ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಂದ್ರೆ ಜನರಲ್ ಕ್ಯಾಟಗರಿ ಅಭ್ಯರ್ಥಿಗಳಿಗೆ 38 ವರ್ಷಗಳು. SC ST ಕ್ಯಾಟಗರಿ 1, ಕ್ಯಾಟಗರಿ 2A 2B 3A 3B ಅಭ್ಯರ್ಥಿಗಳಿಗೆ ಗರಿಷ್ಠ 40 ವರ್ಷಗಳ ವಯೋಮಿತಿಯಾಗಿರ್ತದೆ ಸ್ನೇಹಿತರೆ. ಸೇವಾನಿರತ ಅಭ್ಯರ್ಥಿಗಳು ಅಂತ ಯಾರನ್ನು ಕನ್ಸಿಡರ್ ಮಾಡಲಾಗ್ತಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಪೊಲೀಸ್ ಇಲಾಖೆಯಲ್ಲಿ CAR ಆಗಿರ್ಬೋದು, DAR ಆಗಿರ್ಬೋದು, KSRP ಆಗಿರ್ಬೋದು, IRB ಆಗಿರ್ಬೋದು ಅಥವಾ KSISF ಆಗಿರ್ಬೋದು, ಇವಿಷ್ಟು ಹುದ್ದೆಗಳಲ್ಲಿ ಯಾವುದಾದ್ರೂ ಒಂದು ಹುದ್ದೆಯಲ್ಲಿ 5 ವರ್ಷಗಳ ಸೇವೆಯನ್ನು ಸಲ್ಲಿಸಿರ್ಬೇಕು ಸ್ನೇಹಿತರೆ. ಈ ಅರ್ಜಿ ಕೊನೆಯ ದಿನಾಂಕದೊಳಗೆ 5 ವರ್ಷ ಸೇವೆ ಪೂರ್ಣಗೊಂಡಿರ್ಬೇಕು. ಅಂಥವರನ್ನು ಸೇವಾನಿರತ ಅಭ್ಯರ್ಥಿಗಳು ಅಂತ ಕನ್ಸಿಡರ್ ಮಾಡಲಾಗ್ತದೆ. ನೆಕ್ಸ್ಟ್ ಈ ಹುದ್ದೆಗಳಿಗೆ ಇಲ್ಲೊಂದು ಅಫೀಷಿಯಲ್ ವೆಬ್ಸೈಟ್ ಕೊಟ್ಟಾರ ನೋಡ್ರಿ, ಈ ಅಫೀಷಿಯಲ್ ವೆಬ್ಸೈಟ್ಗೆ ಹೋಗಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸ್ಬೇಕ್ರಿ. ಯಾವುದಾದ್ರೂ ಒಂದು ಘಟಕಕ್ಕೆ ಮಾತ್ರ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸ್ಬೇಕು. ಯಾವುದಾದ್ರೂ ಒಂದು ಘಟಕಕ್ಕೆ ಮಾತ್ರ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸ್ಬೋದು. ಅರ್ಜಿ ಸಲ್ಲಿಸ್ಲಕ್ಕೆ ಪ್ರಾರಂಭ ದಿನಾಂಕ ಜೂನ್ 8, 2026. ಅರ್ಜಿ ಸಲ್ಲಿಸ್ಲಕ್ಕೆ ಕೊನೆಯ ದಿನಾಂಕ ಜುಲೈ 3, 2026 ಆಗಿರ್ತದೆ ರೀ. ನೆಕ್ಸ್ಟ್ ಅರ್ಜಿ ಶುಲ್ಕದ ಬಗ್ಗೆ ನೋಡೋದಾದ್ರೆ ಅಂದ್ರೆ ಅಪ್ಲಿಕೇಶನ್ ಫೀ ಬಗ್ಗೆ ನೋಡೋದಾದ್ರೆ, ಜನರಲ್ ಕ್ಯಾಟಗರಿ ಆಮೇಲೆ ಕ್ಯಾಟಗರಿ 2A 2B 3A 3Bಗೆ ಸೇರಿದ ಅಭ್ಯರ್ಥಿಗಳಿಗೆ 750 ರೂಪಾಯಿ ಅರ್ಜಿ ಶುಲ್ಕ ಇರುವಂಥದ್ದು. SC ST ಕ್ಯಾಟಗರಿ 1 ಮಾಜಿ ಸೈನಿಕ ಅಭ್ಯರ್ಥಿಗಳು ಮತ್ತು ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ 500 ರೂಪಾಯಿ ಅರ್ಜಿ ಶುಲ್ಕ ಇರುವಂಥದ್ದು. ಓಕೆ ರೀ. ನೆಕ್ಸ್ಟ್
ನೇಮಕಾತಿ ವಿಧಾನದ ಬಗ್ಗೆ ನೋಡೋದಾದ್ರೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಇರ್ತದೆ. ಅದಾದಮೇಲೆ ಸ್ಪರ್ಧಾತ್ಮಕ ಪರೀಕ್ಷೆ ಇರ್ತದೆ. ನೆಕ್ಸ್ಟ್ ದೇಹದಾಢ್ಯತೆ ಮತ್ತು ಸಹಿಷ್ಣುತೆ ಪರೀಕ್ಷೆಗಳಿರ್ತಾವೆ. ಇವುಗಳ ಆಧಾರದ ಮೇಲೆ ನೇಮಕಾತಿ ಮಾಡ್ಕೊಳ್ತಾರೆ. ಮೊದಲನೇದಾಗಿ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಬಗ್ಗೆ ನೋಡೋಣ ಸ್ನೇಹಿತರೆ. ಈ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ನಂತರದಲ್ಲಿ ತಿಳಿಸಲಾಗುವುದು ಅಂತ ಮೆನ್ಷನ್ ಮಾಡಿರುವಂಥದ್ದು. ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆ ಆಗಸ್ಟ್ 2, 2026 ಆಗಸ್ಟ್ 2, 2026 ಬೆಳಿಗ್ಗೆ 10:30ರಿಂದ 12 ಗಂಟೆ ತನಕ ಎಕ್ಸಾಮಿನೇಷನ್ ಇರುವಂಥದ್ದು ಸ್ನೇಹಿತರೆ. ಓಕೆ ರೀ, ಡೇಟ್ ಕೂಡ ಫಿಕ್ಸ್ ಮಾಡ್ಯಾರ. ಎಕ್ಸಾಮ್ ಯಾವಾಗ ನಡೀತದೆ ಅಂತ ಡೇಟ್ ಕೂಡ ಫಿಕ್ಸ್ ಮಾಡ್ಯಾರ. 2 ತಿಂಗಳ ಒಳಗಾಗಿ ಎಕ್ಸಾಮಿನೇಷನ್ ಮುಗೀತದೆ. ನೆಕ್ಸ್ಟ್ ಪ್ರಶ್ನೆ ಪತ್ರಿಕೆ ಮತ್ತು ಪಠ್ಯಕ್ರಮದ ಬಗ್ಗೆ ನೋಡೋದಾದ್ರೆ ಒಂದೇ ಎಕ್ಸಾಮ್ ಇರ್ತದೆ, ಒಂದೇ ಪೇಪರ್ ಇರ್ತದೆ. 100 ಮಾರ್ಕ್ಸಿಂದ ಎಕ್ಸಾಮಿನೇಷನ್ ಇರುವಂಥದ್ದು. 1.5 ತಾಸು ಸಮಯಾವಕಾಶ ಇರ್ತದೆ. ಇಲ್ಲಿ ಸಿಲೆಬಸ್ ಕೊಟ್ಟಾರ ಸ್ನೇಹಿತರೆ. ಸಾಮಾನ್ಯ ಜ್ಞಾನ, ವಿಜ್ಞಾನ, ಭೂಗೋಳ, ಇತಿಹಾಸ, ಭಾರತದ ಸಂವಿಧಾನ, ರಾಷ್ಟ್ರೀಯ ಸ್ವಾತಂತ್ರ್ಯ ಚಳುವಳಿ, ಮಾನಸಿಕ ಸಾಮರ್ಥ್ಯ ಮತ್ತು ನೈತಿಕ ಶಿಕ್ಷಣ ಒಳಗೊಂಡ ಸಾಮಾನ್ಯ ಅಧ್ಯಯನ. ಇದಿಷ್ಟು ಸಿಲೆಬಸ್ ಸ್ನೇಹಿತರೆ. ಓಕೆ ರೀ, 100 ಮಾರ್ಕ್ಸಿಂದ ಎಕ್ಸಾಮ್ ಇರ್ತದೆ. 1.5 ತಾಸು ಸಮಯಾವಕಾಶ ಇರ್ತದೆ. ಆಮೇಲೆ ಈ ಎಕ್ಸಾಮ್ದೊಳಗೆ ನೆಗೆಟಿವ್ ವ್ಯಾಲ್ಯೂಯೇಷನ್ ಇರುವಂಥದ್ದು ರೀ. ಆಮೇಲೆ MCQ ಕ್ವಶನ್ಸ್ಗಳಿರ್ತಾವೆ. MCQ ಕ್ವಶನ್ಸ್ಗಳಂದ್ರೆ ಪ್ರತಿ ಪ್ರಶ್ನೆಗೆ 4 ಆಪ್ಷನ್ಸ್ಗಳಿರ್ತಾವೆ. ಅದರೊಳಗೆ ಒಂದು ಸರಿಯಾದ ಉತ್ತರ ಇರ್ತದೆ. ಆ ಉತ್ತರ ಟಿಕ್ ಮಾಡ್ಬೇಕು. ಪ್ರತಿ ಸರಿ ಉತ್ತರಕ್ಕೆ 1 ಅಂಕ ನೀಡ್ತಾರೆ. ಇನ್ ಕೇಸ್ ಸರಿ ಉತ್ತರ ನೀಡುವಲ್ಲಿ ತಪ್ಪು ಉತ್ತರ ನೀಡಿದರೆ ಅಂತ ತಿಳ್ಕೊಳ್ರಿ, ಪ್ರತಿ ತಪ್ಪು ಉತ್ತರಕ್ಕೆ 0.25 ಮಾರ್ಕ್ಸ್ ಡಿಡಕ್ಟ್ ಮಾಡ್ತಾರೆ. ಇನ್ ಕೇಸ್ ನೀವು 4 ತಪ್ಪು ಉತ್ತರ ಟಿಕ್ ಮಾಡಿರಿ ಅಂತ ತಿಳ್ಕೊಳ್ರಿ, ನೀವು ತೆಗೆದುಕೊಂಡಿರ್ತಕ್ಕಂಥ ಅಂಕಗಳಲ್ಲಿ 1 ಅಂಕ ಡಿಡಕ್ಟ್ ಮಾಡ್ತಾರೆ. ಈ ರೀತಿ ನೆಗೆಟಿವ್ ವ್ಯಾಲ್ಯೂಯೇಷನ್ ಕೂಡ ಇರುವಂಥದ್ದು. ಸ್ಪರ್ಧಾತ್ಮಕ ಪರೀಕ್ಷೆಯೊಳಗೆ ಅತಿ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥ ಒಂದು ಹುದ್ದೆಗೆ 5 ಜನ ಅಭ್ಯರ್ಥಿಗಳಂತೆ ದೇಹದಾಢ್ಯತೆ ಪರೀಕ್ಷೆ ಮತ್ತು ಸಹಿಷ್ಣುತೆ ಪರೀಕ್ಷೆಗೆ ಸೆಲೆಕ್ಟ್ ಮಾಡ್ತಾರೆ. ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟಿಗೆ ಮತ್ತು ಎಂಜಿನಿಯರಿಂಗ್ ಟೆಸ್ಟಿಗೆ ಸೆಲೆಕ್ಟ್ ಮಾಡ್ತಾರೆ. ದೇಹದಾಢ್ಯತೆ ಮತ್ತು ಸಹಿಷ್ಣುತೆ ಪರೀಕ್ಷೆ ಯಾವಾಗ ನಡೀತದ ಅಂತ ಇಲ್ಲಿ ಅಫೀಷಿಯಲ್ ವೆಬ್ಸೈಟ್ ಕೊಟ್ಟಾರೆ ನೋಡ್ರಿ. ಈ ಅಫೀಷಿಯಲ್ ವೆಬ್ಸೈಟ್ನಾಗ ಪಬ್ಲಿಷ್ ಮಾಡ್ತಾರೆ ಸ್ನೇಹಿತರೆ. ಡೇಟ್, ಪ್ಲೇಸ್ ಎಲ್ಲನೂ ಪಬ್ಲಿಷ್ ನಂತರದ ದಿನಗಳಲ್ಲಿ ಮಾಡಲಾಗ್ತದೆ. ಈ ದೇಹದಾಢ್ಯತೆ ಮತ್ತು ಸಹಿಷ್ಣುತೆ ಪರೀಕ್ಷೆಗೆ ಹೋಗಬೇಕಾದ್ರೆ ಇವಿಷ್ಟು ID ಕಾರ್ಡ್ಗಳಲ್ಲಿ ಯಾವುದಾದ್ರೂ ಒಂದು ID ಕಾರ್ಡ್ ಜೊತೆಗೆ ಹಾಲ್ ಟಿಕೆಟು ಮತ್ತು ಆನ್ಲೈನ್ ಮುಖಾಂತರ ಏನು ಅರ್ಜಿ ಸಲ್ಲಿಸಿರ್ತೀರಲ್ರಿ ಅದರದ್ದೊಂದು ಜಿರಾಕ್ಸ್ ಕಂಪಲ್ಸರಿ. ಈ 3 ಡಾಕ್ಯುಮೆಂಟ್ಸ್ಗಳು ತೊಗೊಂಡು ಹೋಗಲೇಬೇಕು. ಓಕೆ ರೀ. ನೆಕ್ಸ್ಟ್ ದೇಹದಾಢ್ಯತೆ ಪರೀಕ್ಷೆ ಬಗ್ಗೆ ನೋಡೋದಾದ್ರೆ ಅಂದ್ರೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಯಾವ ರೀತಿ ಇರಬೇಕಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಪುರುಷ ಮತ್ತು ಸೇವಾನಿರತ ಪುರುಷ ಹಾಗೂ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಇವ್ರದ್ದು ಕನಿಷ್ಠ ಎತ್ತರ 168 ಸೆಂಟಿಮೀಟರ್ ಇರಬೇಕು ರೀ. ಕನಿಷ್ಠ 168 ಸೆಂಟಿಮೀಟರ್ ಎತ್ತರ ಹೊಂದಿರಬೇಕು. ಎದೆ ಸುತ್ತಳತೆ ಕನಿಷ್ಠ 86 ಸೆಂಟಿಮೀಟರ್ ಇರಬೇಕು. ಎದೆ ಸುತ್ತಳತೆ ಏನದಲ್ರಿ 86 ಸೆಂಟಿಮೀಟರ್ ಇರಬೇಕು. ವಿಸ್ತರಣೆ ಮಾಡಿದಾಗ ಎದೆ ಎಕ್ಸ್ಪಾನ್ಷನ್ ಮಾಡಿದಾಗ ಮಿನಿಮಮ್ 5 ಸೆಂಟಿಮೀಟರ್ ಎಕ್ಸ್ಪಾನ್ಷನ್ ಆಗ್ಬೇಕು, ವಿಸ್ತರಣೆ ಆಗ್ಬೇಕು ಸ್ನೇಹಿತರೆ. ಓಕೆ ರೀ. ನೆಕ್ಸ್ಟ್ ಮಹಿಳಾ ಮತ್ತು ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ ಕನಿಷ್ಠ 157 ಸೆಂಟಿಮೀಟರ್ ಎತ್ತರ ಇರ್ತದೆ ರೀ. ಅಂದ್ರೆ ಈ ಮಹಿಳಾ ಮತ್ತು ತೃತೀಯ ಲಿಂಗ ಅಭ್ಯರ್ಥಿಗಳದ ಹೈಟ್ 157 ಸೆಂಟಿಮೀಟರ್ ಇರಬೇಕು. ಇವರಿಗೆ ಎದೆ ಸುತ್ತಳತೆ ಇರಂಗಿಲ್ಲ. 45 kg ತೂಕ ಹೊಂದಿರಬೇಕು. ನೆಕ್ಸ್ಟ್ ಕರ್ನಾಟಕ ಅರಣ್ಯ ಪ್ರದೇಶಗಳಲ್ಲಿ ವಾಸ ಮಾಡ್ತಕ್ಕಂಥ ಬುಡಕಟ್ಟು ಪುರುಷ ಅಭ್ಯರ್ಥಿಗಳಿಗೆ ಕನಿಷ್ಠ 155 ಸೆಂಟಿಮೀಟರ್ ಎತ್ತರ ಹೊಂದಿರಬೇಕು. 75 ಸೆಂಟಿಮೀಟರ್ ಎದೆ ಸುತ್ತಳತೆ ಹೊಂದಿರಬೇಕು. ಮಿನಿಮಮ್ 5 ಸೆಂಟಿಮೀಟರ್ ಎಕ್ಸ್ಪಾನ್ಷನ್ ಆಗ್ಬೇಕು ಸ್ನೇಹಿತರೆ, ಇದು ವಿಸ್ತರಣೆ ಆಗಬೇಕು. ಓಕೆ ರೀ. ನೆಕ್ಸ್ಟ್ ಕರ್ನಾಟಕ ಅರಣ್ಯ ಪ್ರದೇಶಗಳಲ್ಲಿ ವಾಸ ಮಾಡ್ತಕ್ಕಂಥ ಬುಡಕಟ್ಟು ಮಹಿಳಾ ಅಭ್ಯರ್ಥಿಗಳದ್ದು ಕನಿಷ್ಠ 150 ಸೆಂಟಿಮೀಟರ್ ಎತ್ತರ ಹೊಂದಿರಬೇಕು. 150 ಸೆಂಟಿಮೀಟರ್ ಎತ್ತರ ಇರಬೇಕು ಸ್ನೇಹಿತರೆ. ನೆಕ್ಸ್ಟ್ ಸಹಿಷ್ಣುತಾ ಪರೀಕ್ಷೆ, ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಪಾಸ್ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳನ್ನು ಈ ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್ ಅಥವಾ ಸಹಿಷ್ಣುತಾ ಪರೀಕ್ಷೆಗೆ ಸೆಲೆಕ್ಟ್ ಮಾಡ್ತಾರೆ. ಸಹಿಷ್ಣುತಾ ಪರೀಕ್ಷೆ ಬಗ್ಗೆ ನೋಡೋದಾದ್ರೆ ಪುರುಷ ಮತ್ತು ಸೇವಾನಿರತ ಪುರುಷ ಅಭ್ಯರ್ಥಿಗಳಿಗೆ 1600 ಮೀಟರ್ ರನ್ನಿಂಗ್ ಇರ್ತದೆ. 6 ನಿಮಿಷ 30 ಸೆಕೆಂಡ್ದೊಳಗೆ ಕಂಪ್ಲೀಟ್ ಮಾಡಬೇಕು. ನೆಕ್ಸ್ಟ್ ಎತ್ತರ ಜಿಗಿತ ಅಥವಾ ಉದ್ದ ಜಿಗಿತ ಎರಡರೊಳಗೆ ಯಾವುದಾದ್ರೂ ಒಂದನ್ನು ನೀವು ಪಾಸ್ ಮಾಡಬೇಕು. ಎತ್ತರ ಜಿಗಿತ 1.2 ಮೀಟರ್ ಎತ್ತರ ಜಿಗಿಬೇಕು. ಉದ್ದ ಜಿಗಿತ 3.80 ಮೀಟರ್ ಎತ್ತರ ಜಿಗಿಬೇಕು ಸ್ನೇಹಿತರೆ. 3 ಅವಕಾಶಗಳು ಕೊಡ್ತಾರೆ. ಈ 3 ಅವಕಾಶಗಳಲ್ಲಿ ಇವೆರಡರೊಳಗೆ ಯಾವುದಾದ್ರೂ ಒಂದನ್ನು ನೀವು ಪಾಸ್ ಮಾಡಲೇಬೇಕು. ನೆಕ್ಸ್ಟ್ ಗುಂಡು ಎಸೆತ 7.26 kg ಗುಂಡು ಇರ್ತದೆ.
5.60 ಮೀಟರ್ಗಿಂತ ಹೆಚ್ಚಿಗೆ ಗುಂಡನ್ನು ಎಸಿಬೇಕು ಸ್ನೇಹಿತರೆ. ಓಕೆ ರೀ, 3 ಅವಕಾಶಗಳು ಇರ್ತಾವೆ. ಇವೆಲ್ಲವನ್ನು ನೀವು ಪಾಸ್ ಮಾಡಲೇಬೇಕು. ನೆಕ್ಸ್ಟ್, ಮಹಿಳಾ ಮತ್ತು ತೃತೀಯ ಲಿಂಗ ಹಾಗೂ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 400 ಮೀಟರ್ ರನ್ನಿಂಗ್ ಇರ್ತದೆ. 2 ನಿಮಿಷದೊಳಗೆ ಕಂಪ್ಲೀಟ್ ಮಾಡಬೇಕು. ಎತ್ತರ ಜಿಗಿತ 0.90 ಮೀಟರ್ಗಿಂತ ಹೆಚ್ಚಿಗೆ ಎತ್ತರ ಜಿಗಿಬೇಕು. ಉದ್ದ ಜಿಗಿತ 2.5 ಮೀಟರ್ಗಿಂತ ಹೆಚ್ಚು ಉದ್ದ ಜಿಗಿಬೇಕು ಸ್ನೇಹಿತರೆ. ಇವೆರಡರೊಳಗೆ ಯಾವುದಾದ್ರೂ ಒಂದನ್ನು ನೀವು ಪಾಸ್ ಮಾಡಲೇಬೇಕು. ನೆಕ್ಸ್ಟ್, ಗುಂಡು ಎಸೆತ 4 kg ಗುಂಡು ಇರ್ತದೆ. 3.75 ಮೀಟರ್ಗಿಂತ ದೂರ ಗುಂಡನ್ನು ಎಸಿಬೇಕು ಸ್ನೇಹಿತರೆ. 3 ಅವಕಾಶಗಳು ಇರ್ತಾವೆ. ಈ ಇಂಜಿನಿಯರ್ಸ್ ಟೆಸ್ಟ್ ಅಲ್ಲಿ ಪಾಸ್ ಮಾಡಿದ್ರಿ ಅಂತ ತಿಳ್ಕೊಳ್ರಿ ಸ್ನೇಹಿತರೆ. 1:2 ಮೆಡಿಕಲ್ ಎಕ್ಸಾಮಿನೇಷನ್ ಕಳಿಸ್ತಾರೆ, ಎಲಿಜಿಬಲ್ ಮಾಡ್ತಾರೆ. ಓಕೆ ರೀ, ಮೆಡಿಕಲ್ ಎಕ್ಸಾಮಿನೇಷನ್ ನಲ್ಲಿಯೂ ನೀವು ಪಾಸ್ ಆದಿರಿ ಅಂತಂದ್ರೆ ಈ ಹುದ್ದೆಗೆ ನೇಮಕ ಮಾಡ್ಕೊಳ್ತಾರೆ ಸ್ನೇಹಿತರೆ. ಇದಿಷ್ಟು ನೇಮಕಾತಿ ವಿಧಾನದ ಬಗ್ಗೆ ಮಾಹಿತಿ. ನೆಕ್ಸ್ಟ್, ಅರ್ಜಿ ಸಲ್ಲಿಸಬೇಕಾದ್ರೆ ಏನೇನು ಡಾಕ್ಯುಮೆಂಟ್ಸ್ಗಳು ನೀವು ರೆಡಿ ಇಟ್ಕೊಳ್ಬೇಕಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಇಲ್ಲಿ ಡಾಕ್ಯುಮೆಂಟ್ಸ್ಗಳದ್ದು ಲೀಸ್ಟ್ ಕೊಟ್ಟಾರ ಸ್ನೇಹಿತರೆ. ಡಾಕ್ಯುಮೆಂಟ್ಸ್ಗಳದ್ದು ಲೀಸ್ಟ್ ಕೊಟ್ಟಾರ, ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ರಿ. ನೆಕ್ಸ್ಟ್, ವಿಶೇಷ ಸೂಚನೆಯಲ್ಲಿ ಅಪ್ಲಿಕೇಶನ್ ಸಬ್ಮಿಟ್ ಆದಮೇಲೆ ಒಂದು ಅಪ್ಲಿಕೇಶನ್ ಜನರೇಟ್ ಆಗ್ತದೆ. ಆ ಅಪ್ಲಿಕೇಶನ್, ಅದೇ ರೀತಿ ಅಪ್ಲಿಕೇಶನ್ ಫೀ ತುಂಬಿರ್ತೀರಲ್ರಿ ಅದರದ್ದು ರಿಸಿಪ್ಟ್, ಇವೆರಡನ್ನ ನೇಮಕಾತಿ ಹಂತ ಮುಗಿಯುವ ತನಕ ನಿಮ್ಮ ಕಡೆ ಇಟ್ಕೊಳ್ಬೇಕು ಸ್ನೇಹಿತರೆ. ಅದು ವಿಶೇಷ ಸೂಚನೆಯಲ್ಲಿ ಮೆನ್ಷನ್ ಮಾಡಿರುವಂಥದ್ದು. ಇದಿಷ್ಟು ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಇರುವ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ನೇಮಕಾತಿಗಾಗಿ ಹೊರಡಿಸಿರ್ತಕ್ಕಂಥ ಅಧಿಸೂಚನೆಯ ಸಂಪೂರ್ಣ ಮಾಹಿತಿಯಾಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸರಿಗೂ ಕೂಡ ಶೇರ್ ಮಾಡಿರಿ ಅಂತ ವಿನಂತಿಸಿಕೊಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.